ನಮಸ್ಕಾರ. ಇವತ್ತು ಶುಂಠಿ ಮತ್ತು ಬೆಲ್ಲದ ಕ್ಯಾಂಡಿ ಮಾಡೋಣ. ನಮಗೆಲ್ಲರಿಗೂ ಗೊತ್ತೇ ಇದೆ, ಶುಂಠಿ ಕೆಮ್ಮಿಗೆ ಮತ್ತು ಶೀತಕ್ಕೆ ರಾಮಬಾಣ ಇದ್ದಂಗೆ. ಮತ್ತು ಬೆಲ್ಲನೂ ಅಷ್ಟೇ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಐರನ್ ಅಂಶ ತುಂಬ ಹೆಚ್ಚಾಗಿರುತ್ತೆ. ಅವೆರಡನ್ನು ಉಪಯೋಗಿಸಿ ಇವತ್ತು ನಾವೊಂದು ಕ್ಯಾಂಡಿ ಮಾಡೋಣ. ಇದನ್ನು ಗಾಳಿ ಆಡದೇ ಇರೋ ಡಬ್ಬಿನಲ್ಲಿ ಸ್ಟೋರ್ ಮಾಡಿ ಇಡಬಹುದು, ಸಾಕಷ್ಟು ದಿನ ಇಡಬಹುದು. ಶುಂಠಿ ಜೀರ್ಣಕ್ರಿಯೆಗೆ ತುಂಬ ಸಹಾಯ ಮಾಡುತ್ತೆ, ಮೆಟಬಾಲಿಸಮ್ನ ಹೆಚ್ಚು ಮಾಡುತ್ತೆ ಮತ್ತು ಮಲಬದ್ಧತೆ ಇದ್ದರೆ ಅದನ್ನು ಸಹ ನಿವಾರಣೆ ಮಾಡುತ್ತೆ. ಇಲ್ಲಿ ನಾನು ಒಂದು 150 ಗ್ರಾಮ್ನಷ್ಟು ಶುಂಠಿ ತೊಗೊಂಡಿದ್ದೀನಿ. ಇದನ್ನು ನೀರಲ್ಲಿ ಹಾಕ್ಬಿಟ್ಟು ನೋಡಿ, ಅದ್ರ ಮೇಲಿರೋ ಮಣ್ಣನ್ನೆಲ್ಲ ಕ್ಲೀನಾಗಿ ತೊಳೆದು ಬಿಡ್ತಾ ಇದ್ದೀನಿ. ಈ ರೀತಿ ಉಜ್ಜಿ ತೊಳೆದು ಶುಂಠಿಯನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಶುಂಠಿ ಮೇಲ್ಮೈಲಿರತ್ತಲ್ಲ, ಸಿಪ್ಪೆಯನ್ನು ಈ ರೀತಿ ಚೂಪಾದ ಚಾಕುವಿಂದ ಕೆರೆದು ಬಿಡ್ತೀನಿ. ಪೂರ್ತಿ ಅಷ್ಟು ಶುಂಠಿಯನ್ನು ಇದೇ ರೀತಿ ಕೆರಿತೀನಿ. ಗಂಟಲು ಕಿರಿಕಿರಿ ಇದ್ದರೆ ಇದನ್ನು ಖಂಡಿತ ಒಂದ್ಸಲ ಟ್ರೈ ಮಾಡಿ. ಇದನ್ನು ಒಂದು ಬಾಯಿಗೆ ಹಾಕ್ಕೊಂಡು ಇದರ ರಸವನ್ನು ನಿಧಾನವಾಗಿ ನುಂಗ್ತಾ ಇದ್ದರೆ ಗಂಟ್ಲು ಕಿರಿಕಿರಿ ಕಡಿಮೆ ಆಗುತ್ತೆ ಮತ್ತು ಒಣಕೆಮ್ಮು ಬರೋದೂ ಕಡಿಮೆ ಆಗುತ್ತೆ. ಇದನ್ನು ಸಣ್ಣ ಸಣ್ಣ ಪೀಸಾಗಿ ಹೆಚ್ಚುತ್ತೀನಿ. ಇವಾಗ ನಿಮಗೆ ಬೇಕಾದರೆ ನೀವು ಇದನ್ನು ತುರಿಬಹುದು, ತುರಿದು ಆಮೇಲೆ ರುಬ್ಬಬಹುದು. ನಾನು ಹೆಚ್ಚಿಬಿಟ್ಟು ರುಬ್ತೀನಿ. ನೋಡಿ, ಅಷ್ಟು ಶುಂಠಿಯನ್ನು ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ನೋಡಿ, ನೀರು ಹಾಕದೇನೆ ನುಣ್ಣಗೆ ರುಬ್ಕೊಂಡಿದ್ದೀನಿ. ಅಕಸ್ಮಾತ್ ಬೇಕು ಅಂದರೆ 1 ಚಮಚ ನೀರು ಹಾಕ್ಬೋದು, ಆದರೆ ಹಾಕದೆ ರುಬ್ಬಿದ್ರೆ ಒಳ್ಳೆಯದು. ತುರಿದ್ರೆ ನೋಡಿ ಈ ಥರ ನುಣ್ಣಗೆ ರುಬ್ಬೋದು. ನೋಡಿ, 1/4 ಬಟ್ಲಷ್ಟು ನನಗೆ ಶುಂಠಿ ಪೇಸ್ಟ್ ಬಂದಿದೆ. ಅದಕ್ಕೆ 2ರಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ. ಪುಡಿ ಮಾಡಿರೋ ಬೆಲ್ಲ ತೊಗೊಂಡಿದ್ದೀನಿ 2ರಷ್ಟು. ಈಗ ಬೆಲ್ಲ ಕ್ಲೀನಾಗಿದೆ ಅಂತ ಹೇಳಿದ್ರೆ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕರಗಿಸಿ ಡೈರೆಕ್ಟಾಗಿ ಮಾಡಿ. ಅಕಸ್ಮಾತ್ ಬೆಲ್ಲದಲ್ಲಿ ಕಸ ಇದೆ ಅಂತ ಏನಾದರೂ ನಿಮಗೆ ಅನಿಸಿದ್ರೆ ಅದನ್ನು ಒಂದು ಸಲ ಶೋಧಿಸ್ಕೊಂಡ್ರೆ ಒಳ್ಳೆಯದು. ಇವಾಗ ನೋಡಿ, ಬೆಲ್ಲ ಕರಗ್ತಾ ಇದೆ. ಇದಕ್ಕೆ ನಾನು ಒಂದೇ 1 ಚಮಚ ನೀರು ಹಾಕ್ಬಿಟ್ಟು ಬೆಲ್ಲ ಕರಗಿಸ್ಕೊತಾ ಇದ್ದೀನಿ. ಇದನ್ನು ಸಣ್ಣ ಉರಿನಲ್ಲಿ ಮಾಡಿದ್ರೆ ಒಳ್ಳೆಯದು. ಮತ್ತು ಇದು ಕ್ಯಾಂಡಿ ಮಾಡೋದು ತುಂಬಾ ಸುಲಭ, ಬೇಗ ಆಗಿಬಿಡುತ್ತೆ. ಒಂದು 6-7 ನಿಮಿಷಕ್ಕೆ ಆಗೋಗುತ್ತೆ. PU ಮ್ಯಾಥ್ಸ್ಗೆ ಸಂಬಂಧಪಟ್ಟಂಗೆ ನಂದು 2 ಚಾನಲ್ಗಳಿವೆ, ಒಂದು ಕನ್ನಡ ಮತ್ತೊಂದು ಇಂಗ್ಲೀಷ್ನಲ್ಲಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಒಂದು ಸಲ ನೋಡಿ. ಇವಾಗ ಬೆಲ್ಲ ಕರಗಿ ಪೂರ್ತಿ ಪಾಕ ಬರ್ತಾ ಇದೆ. ಈಗ ರುಬ್ಬಿಟ್ಕೊಂಡಿರೋ ಶುಂಠಿ ಹಾಕೋಣ. ಇವಾಗ ಶುಂಠಿ ಮತ್ತು ಬೆಲ್ಲ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸಣ್ಣ ಊರಿನಲ್ಲೇ ಇಟ್ಕೊಂಡು ಮಾಡಿದ್ರೆ ತಳ ಹಿಡಿಯಲ್ಲ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ನಿಮಗೆ ತುಂಬ ಅಕಸ್ಮಾತ್ ತಳ ಹಿಡಿತಿದೆ ಅಂದರೆ 1 ಚಮಚ ನೀರು ಹಾಕಿ, ಪರವಾಗಿಲ್ಲ. ನೋಡಿ, ಈಗ ಸ್ವಲ್ಪ ನಿಧಾನಕ್ಕೆ ಗಟ್ಟಿಯಾಗ್ತಾ ಬರುತ್ತೆ. ಇದಕ್ಕೆ ಒಂಚೂರು ರುಚಿಗೆ ಉಪ್ಪು ಹಾಕ್ತೀನಿ ಮತ್ತು ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ. ಶುಂಠಿದು ಖಾರ ಇದೆ, ಬೆಲ್ಲದ ಸಿಹಿ ಇದೆ. ಒಂಚೂರು ಉಪ್ಪು ಮತ್ತು ಜೀರಿಗೆ ಪುಡಿ ಒಂದು ಸ್ವಲ್ಪ ಹಾಕಿದ್ರೆ ತುಂಬ ರುಚಿ ಆಗುತ್ತದು. ನೋಡಿ, ಹೀಗೆ 1-2 ನಿಮಿಷ ಕೈ ಆಡಿಸ್ತಾ ಇದ್ದರೆ ಗಟ್ಟಿಯಾಗ್ಬಿಡುತ್ತೆ. ನಿಧಾನಕ್ಕದು ಪ್ಯಾನ್ನ ತಳ ಬಿಡ್ತಾ ಬರುತ್ತೆ. ಇವಾಗ ಬಂದು ಅದು ಒಂದು ಉಂಡೆ ಥರ ಆಗುತ್ತೆ. ನೋಡಿ, ಹೀಗೆ ಮಾಡ್ತಾ ಇದ್ರೆ ನೋಡಿ ಗೊತ್ತಾಗುತ್ತೆ. ನೋಡಿ, ಹೀಗೆ ಗಟ್ಟಿಯಾಗೋಗ್ಬಿಟ್ಟಿದೆ. ಪ್ಯಾನಿಂದ ಬಿಟ್ಕೊಂಡು ಬರ್ತಾ ಇದೆ ಅದು. ಈ ರೀತಿ ಬಿಟ್ಕೊಂಡು ಬಂದರೆ ಆಗಿದೆ ಅಂತ. ನಿಮಗೆ ಅಂದಾಜಲ್ಲಿ ಹದ ಗೊತ್ತಾಗಲಿಲ್ಲ ಅಂತ ಅಂದರೆ ಒಂದು ಸಣ್ಣ ಪೀಸ್ ತೊಗೊಂಡು ಒಂಚೂರು ತಣ್ಣೀರಿಗೆ ಹಾಕಿದ್ರೆ ಅದು ಹಿಂಗೆ ಉಂಡೆ ಕಟ್ಟೋ ಥರ ಬಂದರೆ ಆಗಿದೆ ಅಂತ ಅರ್ಥ. ಗ್ಯಾಸ್ ಆರಿಸ್ಬಿಟ್ಟು ಇವಾಗ ನಾನು ಅದನ್ನು ಒಂದು ತಟ್ಟೆಗೆ ಹಾಕೊತೀನಿ. ಕೈಗೊಂಚೂರು ಎಣ್ಣೆ ಅಥವಾ ತುಪ್ಪ ಸವರ್ಕೊಂಡು ಇವಾಗ ಅದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ನೋಡಿ, ಇದು ತುಂಬ ಬಿಸಿ ಇರುತ್ತೆ, ಕೈಗೆ ಅಂಟುಬಿಟ್ರೆ ಕೈ ಸುಟ್ಟೋಗುತ್ತೆ. ಅದಕ್ಕೆ ಒಂದು 5 ನಿಮಿಷ ಸ್ವಲ್ಪ ತಣ್ಣಗಾಗಲಿ. ಪೂರ್ತಿ ತಣ್ಣಗಾದರೆ ಗಟ್ಟಿಯಾಗಿಬಿಡುತ್ತೆ. ಒಂಚೂರು ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಉಂಡೆಗಳನ್ನು ಮಾಡ್ಕೊಂಡ್ಬಿಡ್ಬೇಕು. ಇದೇ ರೀತಿ ಪೂರ್ತಿ ಎಲ್ಲ ಉಂಡೆಗಳನ್ನು ಮಾಡ್ಕೊಂಡ್ಬಿಡ್ತೀನಿ. ಇದನ್ನು ನೀವು ಹೀಗೆ ಸ್ಟೋರ್ ಮಾಡಬಹುದು, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿಬಿಟ್ಟು, ಅಥವಾ ಇನ್ನೊಂದು ಸ್ವಲ್ಪ ಸಿಹಿ ಬರಲಿ ಅಂತ ಅಂದರೆ ಮೇಲ್ಮೈನಲ್ಲಿ ಪುಡಿ ಮಾಡ್ಕೊಂಡಿರೋ ಸಕ್ಕರೆ ಒಂದು ಸ್ವಲ್ಪ ಮೇಲೆ ಉದುರಿಸ್ತೀನಿ. ಅದನ್ನು ಆವಾಗ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ಅಂತ ಅಷ್ಟೇ. ಅದು ಗಟ್ಟಿಯಾಗಿಬಿಡುತ್ತೆ. ಒಂದು ಸ್ವಲ್ಪ ಹೊತ್ತಾಗ್ತಿದ್ದಂಗೆ ಗಟ್ಟಿಯಾಗುತ್ತೆ. ನೀವು ಇದನ್ನು ಗಾಳಿ ಆಡದೇ ಇರೋ ಡಬ್ಬಿನಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು. ಆಮೇಲೆ ಇದು ಆ ಶುಂಠಿ ಬೆಲ್ಲ ಎಲ್ಲ ಇದೆ, ಆರೋಗ್ಯಕ್ಕೆ ಒಳ್ಳೆಯದು ಅಂತ ಜಾಸ್ತಿ ತಿನ್ನಬಾರ್ದು, ಉಷ್ಣ ಆಗುತ್ತೆ. 2 ಉಷ್ಣದ ಪದಾರ್ಥಗಳೇ. ಯಾವುದೇ ಪದಾರ್ಥ ಎಷ್ಟೇ ಒಳ್ಳೆಯದಾಗಿದ್ರೂ ಹಿತಮಿತವಾಗಿ ತಿನ್ನಬೇಕು. ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ನೀವೊಂದ್ಸಲ ಟ್ರೈ ಮಾಡಿ, ನಂಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ.